ಒಂದು ಟೆಂಟ್ ಹುಡ್ಕಾಡ್ತಾ ಇದ್ದೀನಿ, ಟೆಂಟೇ ಸಿಗ್ತಾ ಇಲ್ಲ. ಫೋನಲ್ಲಿ ಚಾರ್ಜ್ ಇಲ್ಲ, ಸೊ ಅದಕ್ಕೋಸ್ಕರ ಟೆಂಟ್ ಹುಡ್ಕಾಡ್ತಾ ಇದ್ದೀನಿ. ಗುರು ಒಂದು 10 ಟೆಂಟ್ ಹುಡ್ಕಾಡಿದ ಮೇಲೆ ಒಂದು ಟೆಂಟ್ ಫ್ರೀಯಾಗಿ ಸಿಕ್ತು. ಸೊ ಇದೇ ನೋಡಿ ಆ ಟೆಂಟು. ನೆಕ್ಸ್ಟ್ ಟೈಮ್ ನೀವು ಯಾರು ಬರೋದಿದ್ದೆ ಈ ರೀತಿ ಹುಡ್ಕಾಡಿ, ಒಂದಲ್ಲ ಒಂದು ಸಿಕ್ಕೇ ಸಿಗ್ತದೆ. ಎಲ್ಲ ನೆಮ್ಮದೇ ಮನೆ ಕಂಬಿಟ್ಟವ್ರೆ. ಗುರು ಆ್ಯಕ್ಚುಲಿ ಇಲ್ಲಿ ಬೆಡ್ ಬೆಡ್ಶೀಟ್ನ ಫ್ರೀಯಾಗಿ ಕೊಟ್ಟರು, ಬಟ್ ನಾನು ರೊಗ್ಗುನ ನಾನೇ ತಗೊಂಡೋಗಿದ್ದೆ. ಸೊ ಅದಕ್ಕೆ ನಾನು ರೊಗ್ಗೇನು ಇಸ್ಕೊಂಡ್ಲಿಲ್ಲ. ಸೊ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕ್ಬಿಟ್ಟು ಶಿಸ್ತಾಗಿ ಮನೆ ಕಂಬಿಟ್ಟೆ. ಖತಮ್. ಹೇಳಿ ಸರ್. ಟೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಅನುಕೂಲಕ್ಕೆ ನಾವು ತಗೊಂಡ್ಬರ್ಬೇಕು. ಇನ್ನೊಂದೇ ಅಂದ್ರೆ ಚಿಕ್ಕ ಮಕ್ಕಳಿರೋದು ಸ್ವಲ್ಪ ಕೋಲ್ಡ್ ಆಗುತ್ತೆ. ಹೌದು, ದೊಡ್ಡವರು ಮಾರ್ನಿಂಗ್ ಟೈಮ್ ಫುಲ್ ಕೋಲ್ಡ್ ಇರುತ್ತೆ. ಮಾರ್ನಿಂಗ್ ಟೈಮ್ ಫುಲ್ ಕೋಲ್ಡ್ ಇರುತ್ತೆ. ನೈಟ್ ತನಕ ಈವ್ನಿಂಗ್ ತನಕ ಏನು ತೊಂದರೆ ಇಲ್ಲ. ಸಾಯಂಕಾಲ ತನಕ ನೈಟ್ ಸ್ವಲ್ಪ ಚಿಕ್ಕ ಮಕ್ಕಳಿದ್ರೆ ತೊಂದರೆ ಆಗುತ್ತೆ. ಟೆಂಟ್ ಅಂದ್ರೆ ನಮ್ಮ ಅನುಕೂಲಕ್ಕೂ ನಾವು ತರ್ಕೊಳ್ಳೋದು ಒಳ್ಳೆದಿತ್ತು. ಬೇರೆ ರೂಮಲ್ಲಿ ಅಂದರೆ ರೂಮ್ ಮಾಡಿದ್ರೇನು ದೂರದಿಂದ ಬರಬೇಕಾಗುತ್ತೆ. ಹೌದು, ಮಕ್ಕಳನ್ನ ಕರ್ಕೊಂಡು ಇದು ಲಗೇಜ್ ತಗೊಂಡು ಬರ್ಬೇಕಂದ್ರೆ ಕಷ್ಟ ಆಗುತ್ತೆ. ಹೌದು, ಟೆಂಟ್ ಆದ್ರೆ ಒಳ್ಳೇದು. ಟೆಂಟ್ ಇರಲಿ ಹತ್ರದಲ್ಲಿ ನಮ್ಗೆ ಹತ್ರದಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಹಾಕೋಬಹುದು. ಜಾಗ ವಿಶಾಲವಾಗಿದೆ, ತುಂಬಾ ಒಳ್ಳೇದು. ಬೆಟ್ರು ಆ ಥರ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ತುಂಬಾ ಸಂತೋಷ. ಟೆಂಟ್ಗೆಲ್ಲ ಎಷ್ಟು ಖರ್ಚಾಯ್ತು ಸರ್ ನಿಮಗೆ? ಟೆಂಟ್ ನಮ್ಮ ಅದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. 7,000 ಇದೆ, 10,000 ಇದೆ, 15,000 ಇದೆ. ನಂಬರ್ ಆಫ್ ಪರ್ಸನ್ಸ್ 4 ಮೆಂಬರ್ಸ್ 6 ಮೆಂಬರ್ಸ್ ಆ ಥರ ಬರುತ್ತಲ್ಲ, ಅದು ತಕ್ಕಂಗೆ ತಗೋಬೇಕು. ನಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ತಕ್ಕಂಗೆ ತಗೊಂಡ್ಬರ್ಬೇಕು ಅಷ್ಟೇ. ಓಕೆ, ತುಂಬಾ ಒಳ್ಳೇದು ಬೆಟ್ರು. ನೀವು ಯಾವ್ರಿಂದ ಸರ್ ಬಂದಿರೋದು? ನಾವು ಮೈಸೂರಿಂದ. ಏನ್ರಲ್ಲಿ ಬಂದಿದ್ದೀರಾ? ನಾವು ಟ್ರೈನಲ್ಲಿ ಬಂದ್ರ? ಇದೆಲ್ಲ ಲಗೇಜ್ ಜಾಸ್ತಿ ಅನ್ನಿಸ್ತಾ? ಜಾಸ್ತಿ ಏನು ಮಾಡೋದು. ಸರಿ, ರೂಮ್ ಮಾಡಿ ಇದು ಮಾಡ್ಬೇಕಂದ್ರೆ ಅದು ಇನ್ನೂ ಕಷ್ಟ ಆಗುತ್ತಲ್ವಾ? ಹೌದೌದು, ಅದರಿಂದ ಬರೋದು ರೂಮ್ ಎಲ್ಲ ಜಾಸ್ತಿ ಕಾಸ್ಟ್ ಇಲ್ಲಿ. ಹೌದು, ಆಕ್ಚುಲಿ ನಾನು ಇಲ್ಲಿ ಅಲ್ಲ ಕಾಸ್ಟ್ಲಿ ಅಂತ ಎಲ್ಲರೂ ಒಂದೇ ಥರ ಇರಲ್ವಲ್ಲ. ಹೌದು ಅಲ್ವಾ? ಹೌದು, ಇರೋರು ಹೋಗ್ತಾರೆ, ಇಲ್ಲಿರೋರ್ಗು ಎಲ್ಲರಿಗೂ ಇದು ಬೆಟರ್ ಆಪ್ಷನ್. ಇದು ಬೆಟರ್ ಆಪ್ಷನ್ ಅಂದರೆ ಟೆಂಟ್ ನಮ್ಗೆ ಸೇಫ್ಟಿ ಬೆಸ್ಟ್. ಹೌದು, ಸರಿ ಸರಿ, ಥ್ಯಾಂಕ್ ಯು. ಓಕೆ, ಸ್ನಾನ ಮಾಡಿದ್ರಲ್ಲ ಆಲ್ರೆಡಿ? ಆಯ್ತಾಯ್ತು.